ಹೊಸ ವರ್ಷ 2025ಕ್ಕೆ ಸ್ವಾಗತ ಹಾಗೂ ಹೊಸ ವರ್ಷದ ಶುಭಾಶಯಗಳು ವೀಕ್ಷಕರೇ. ಎಸೆನ್ಸಿ ಆಲ್ ಇನ್ ಒನ್ ಚಾನಲ್ನ ಇನ್ನೊಂದು ವಿಡಿಯೋ ಹೊರಬರ್ತಾ ಇದೆ. 2025ರ ಮೊದಲನೇ ವಿಡಿಯೋ. ಹೆಚ್ಚು ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಚಾನಲನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೋಲುಗಳನ್ನು ಹೂವುಗಳನ್ನಾಗಿಸಿ, ಹಿನ್ನಡೆಗಳನ್ನು ಪುನರಾಗಮನವಾಗಿಸಿ, ನೋವುಗಳನ್ನು ನಲಿವುಗಳಾಗಿಸಿ, ಅಪಮಾನಗಳನ್ನು ಸನ್ಮಾನಗಳನ್ನಾಗಿಸಿ ಜೀವನವನ್ನು ಬದಲಿಸಿಕೊಳ್ಳಿ. ಹೊಸ ವರ್ಷದ ಶುಭಾಶಯಗಳು. ಯಾರ ಮೇಲಾದರೂ ನಂಬಿಕೆ ಕಳೆದುಕೊಳ್ಳಿ, ಆದರೆ ನಿಮ್ಮ ಮೇಲಿನ ನಂಬಿಕೆಯನ್ನು ನೀವು ಕಳೆದುಕೊಳ್ಳಬೇಡಿ. ಏಕೆಂದರೆ ನಮ್ಮ ಮೇಲಿನ ನಂಬಿಕೆಯೇ ನಮ್ಮ ಉಸಿರು. ನಂಬಿಕೆಯನ್ನೇ ತೊರೆದರೆ ಉಸಿರನ್ನೇ ತೊರೆದಂತೆ. ನಿಮ್ಮ ಸೀಮೆಯನ್ನು ಮಿತಿಗೊಳಿಸುವವರು ನೀವೇ ಆಗಿರುತ್ತೀರಿ. ಮಿತಿಯನ್ನು ದಾಟಿರಿ, ನಿಮ್ಮನ್ನು ನಂಬಿರಿ, ಆಗ ಜಗತ್ತು ನಿಮ್ಮನ್ನು ನಂಬುತ್ತದೆ. ನೀವು ಪ್ರೀತಿಸುವ ಜೀವನ ನಿಮಗೆ ದೊರೆಯುತ್ತದೆ. ನಮ್ಮ ಮನಸ್ಥಿತಿ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಸದಾಕಾಲ ಧನಾತ್ಮಕವಾಗಿ ಆಲೋಚಿಸಿ ಧೈರ್ಯವಂತರಾಗಿರಿ. ಯಶಸ್ಸು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಪ್ರತಿದಿನ ಬೆಳೆಯಲು ಮತ್ತು ಸುಧಾರಿಸಲು ಸವಾಲುಗಳನ್ನು ಎದುರಿಸಬೇಕು. ನಮ್ಮ ಮಿತಿಗಳನ್ನೇ ಸವಾಲುಗಳಾಗಿಸಬೇಕು. ಆ ಸವಾಲುಗಳು ನಮ್ಮಿಂದ ಅದ್ಭುತವಾದ ಕಾರ್ಯಗಳನ್ನು ಮಾಡಿಸಲು ಸ್ಫೂರ್ತಿಯಾಗುತ್ತವೆ. ನಾವು ಯಾವ ರೀತಿಯ ಜೀವನವನ್ನು ಬಯಸುತ್ತೇವೆಯೋ ಆ ಜೀವನವನ್ನು ರೂಪಿಸಿಕೊಳ್ಳುವುದು ನಮ್ಮ ಕೈಯಲ್ಲಿಯೇ ಇದೆ. ಸಮಯಕ್ಕಾಗಿ ಕಾಯದೆ ಇಂದೇ ಕೆಲಸವನ್ನು ಪ್ರಾರಂಭ ಮಾಡಬೇಕು. ಸಾಧನೆಗೆ ಹೊಸ ಹಾದಿ ಹುಡುಕಬೇಕಾಗಿಲ್ಲ. ಹೃದಯದಲ್ಲಿ ನೆಲೆಸಿರುವ ಆಸೆ ಇದ್ದರೆ ಸಾಕು. ಪ್ರಯತ್ನವೇ ಶಕ್ತಿ, ಸಾಧನೆಯೇ ಗುರಿ. ಜೀವನಕ್ಕೆ ಪ್ರತಿದಿನ ಹೊಸ ಅರ್ಥವನ್ನು ಕೊಡಬೇಕು. ನಮ್ಮ ಮನಸ್ಥಿತಿ ನಮಗೆ ದೊರೆಯುವ ಯಶಸ್ಸನ್ನು ನಿರ್ಧರಿಸುವ ಪ್ರಮುಖ ಸಾಧನ. ಸಕಾರಾತ್ಮಕ ಮನೋಭಾವ, ಧನಾತ್ಮಕ ಚಿಂತನೆ ಮತ್ತು ಧೈರ್ಯ ಇವು ಯಶಸ್ಸಿನ ರಹದಾರಿಗಳು. ಪ್ರತಿ ವರ್ಷವೂ ಕ್ಯಾಲೆಂಡರ್ ಬದಲಾಗುತ್ತದೆ. ಇದರೊಡನೆ ನಮ್ಮ ನಂಬಿಕೆಗಳು ಬದಲಾಗಬಾರದು. ಮಾನವೀಯತೆ, ಮೌಲ್ಯಗಳು, ಆಚಾರ ವಿಚಾರಗಳು ಜೀವನದುದ್ದಕ್ಕೂ ಜೊತೆಯಲ್ಲಿ ಸಾಗುತ್ತಿರಬೇಕು. ಕೆಟ್ಟವರು ಕೆಡುಕು ಮಾಡಿದರೆ ಕೆಟ್ಟದಾಗುತ್ತದೆ, ಆದರೆ ಒಳ್ಳೆಯವರು ಕೆಟ್ಟದ್ದು ಮಾಡಿದರೆ ಎಣಿಕೆಗೆ ನಿಲುಕದಿರುವ ದುರಂತವೇ ನಡೆಯುತ್ತದೆ. ದುರಂತ ನಡೆಯದಂತೆ ನೋಡಿಕೊಳ್ಳೋಣ. ದೇವರಿಗೆ ಕುರಿ ಕೋಳಿಗಳ ಬಲಿಯೂ ಬೇಡ, ಚಿನ್ನದ ಹಾರವೂ ಬೇಡ, ವಜ್ರದ ಕಿರೀಟವೂ ಬೇಡ. ಭಕ್ತಿಯಿಂದ ಗರಿಕೆ ಅರ್ಪಿಸಿದರೂ ದೇವರು ಸಂತೃಪ್ತಿ ಹೊಂದುತ್ತಾನೆ. ಆಗುವ ತಪ್ಪುಗಳಿಂದ ಧೃತಿಗೆಡಬೇಡಿ. ಈ ತಪ್ಪುಗಳು ನೀವು ಪ್ರಯತ್ನ ಮಾಡುತ್ತಿದ್ದೀರಿ ಎನ್ನುವುದಕ್ಕೆ ಸಾಕ್ಷಿಗಳಾಗಿರುತ್ತವೆ. ತಪ್ಪುಗಳನ್ನು ಉದ್ದೇಶಪೂರ್ವಕವಾಗಿ ಮಾಡಬಾರದು ಅಷ್ಟೇ. ಚಿಕ್ಕ ತಪ್ಪುಗಳನ್ನು ನಿರ್ಲಕ್ಷ್ಯ ಮಾಡಬಾರದು. ಹಾಗೆಯೇ ಅತಿಯಾಗಿ ತಲೆಗೆ ಹಚ್ಚಿಕೊಂಡು ನೆಮ್ಮದಿಯನ್ನು ಕೆಡಿಸಿಕೊಳ್ಳಲೂಬಾರದು. ಸರಿಪಡಿಸಿಕೊಂಡು ಮುಂದಕ್ಕೆ ಸಾಗುತ್ತಿರಬೇಕು. ಪರಿಚಯವಾಗಲು ಮಾತು ಬೇಕಾಗಿಲ್ಲ, ನಗು ಹೊಂದಿದ್ದರೆ ಸಾಕು. ಒಳ್ಳೆಯವರಾಗಲು ಹಣ ಬೇಕಿಲ್ಲ, ಗುಣ ಸಾಕು. ಸ್ನೇಹಿತರಾಗಲು ಸಂಬಂಧ ಬೇಕಿಲ್ಲ, ಮನಸ್ಸಿನ ಭಾವನೆಗಳು ಸಾಕು. ಮನುಷ್ಯರಾಗಲು ಮನುಷ್ಯತ್ವ ಒಂದೇ ಸಾಕು. ಮನಸ್ಸಿಗೆ ಹಿತವಾದವರು ಮನವಿಚ್ಚಿ ಮಾತನಾಡಿದರೆ ಪ್ರತಿದಿನವೂ ಹಬ್ಬದಂತಿರುತ್ತದೆ. ವರ್ಷಕ್ಕೊಮ್ಮೆ ಬರುವ ಹಬ್ಬಕ್ಕಾಗಿ ಕಾಯಬೇಕಾಗಿಲ್ಲ. ಜೀವನ ಪೂರ್ತಿ ಹಬ್ಬದಂತೆ ಕಳೆಯಲು ಹಿತವಾದವರನ್ನು ಜೊತೆಯಲ್ಲಿಯೇ ಇಟ್ಟುಕೊಳ್ಳಬೇಕು. ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಶೇರ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಕಮೆಂಟ್ ಮಾಡಿ. ಬೆಲ್ ಐಕಾನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ.